ನಮಸ್ಕಾರ ಸ್ನೇಹಿತರೆ. 2024 ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದಾದ್ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ತೀವ್ರವಾದ ಹಿನ್ನಡೆಯಾಗಿದೆ. ಬಿಜೆಪಿ ಏನು ಸರ್ವೆ ರಿಪೋರ್ಟ್ ಗಳಲ್ಲಿ ಹೇಳಲಾಗಿತ್ತು ಭಾರಿ ಹಿನ್ನಡೆ ಅನುಭವಿಸುತ್ತೆ ಬಿಜೆಪಿ ಅಂತ, ಆದರೆ ಅದು ಆಗಿಲ್ಲ. ಬಿಜೆಪಿ ಅವರು ಸಾಧ್ಯವಾದಷ್ಟು ಸ್ಥಾನಗಳನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಕೂಡ. ಈಗ ಕಾಂಗ್ರೆಸ್ನವರು ಬಿಜೆಪಿಯ ಬಗ್ಗೆ ತೀವ್ರವಾಗಿ ಒಂದು ಟೀಕೆ ಮಾಡ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ, ಈ ಬಾರಿ ಏನು ಮೋದಿ ಅವರ 3.0 ಸಂಪುಟದಲ್ಲಿ 72 ಜನ ಏನು ಗಜಗಾತ್ರದ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿದೆ, ಅವರೆಲ್ಲರಿಗೂ ಖಾತೆ ಹಂಚಿಕೆ ಸಹ ಆಗಿದೆ. ಈಗ ಕಾಂಗ್ರೆಸ್ನವರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಯಡಿಯೂರಪ್ಪನವರನ್ನು ತೋರಿಸಿ ನೋಡಿ, ಯಡಿಯೂರಪ್ಪನವರು ಕಷ್ಟಪಟ್ಟು 17 ಸೀಟ್ಗಳನ್ನ ಗೆಲ್ಲಿಸಿಕೊಂಡು ಬಂದ್ರು, ಆದರೆ ಅವರ ಬಣದ ಯಾವುದೇ ಸಂಸದರಿಗೆ ಮಾನ್ಯತೆ ಕೊಟ್ಟಿಲ್ಲ ಬಿಜೆಪಿ ಹೈಕಮಾಂಡ್. ಖುದ್ದು ಯಡಿಯೂರಪ್ಪನವರ ಮಗ ಬಿ.ವೈ. ರಾಘವೇಂದ್ರ ಅವರು ಕೇಂದ್ರ ಸಚಿವನಾಗೋದಿಕ್ಕೆ ಆಕಾಂಕ್ಷಿಯಾಗಿದ್ರು. ಯಡಿಯೂರಪ್ಪನವರು ಸಹ ತಮ್ಮ ಮಗ ರಾಘವೇಂದ್ರರನ್ನು ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅನ್ನುವ ಬೇಡಿಕೆನ ಬಿಜೆಪಿ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಇದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ. ಆದ್ರೆ ಹೈಕಮಾಂಡ್ ನಿಜಕ್ಕೂ ಯಡಿಯೂರಪ್ಪನವ್ರನ್ನ ನೆಗ್ಲೆಕ್ಟ್ ಮಾಡ್ತಾ, ಕಾಂಗ್ರೆಸ್ನವ್ರು ಏನ್ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪನವರನ್ನು ಹೈಕಮಾಂಡ್ ಹೀನಾಯವಾಗಿ ನಡೆಸಿಕೊಂಡಿದೆ. 72 ಜನ ಸಚಿವರಲ್ಲಿ ಯಡಿಯೂರಪ್ಪನವರ ಪುತ್ರನಿಗೆ ಅವಕಾಶ ಕೊಟ್ಟಿಲ್ಲ, ಮೇಲಾಗಿ ಅವರ ಬಣದ ಯಾವುದೇ ಸಂಸದರಿಗೆ ಈ ಸಚಿವ ಸಂಪುಟದಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ನವರು ಈಗ ಬಿಜೆಪಿಯ ಕಾಲಿಳಿಯೋದಕ್ಕೆ ಶುರು ಮಾಡಿದ್ದಾರೆ. ನಿಜಕ್ಕೂ ಇದು ಹಾಗಾಗಿದೆಯಾ ಸ್ನೇಹಿತರೆ? ಕರ್ನಾಟಕದ ಈಗಿನ ರಾಜಕೀಯ ಪರಿಸ್ಥಿತಿನ ವಿಶ್ಲೇಷಣೆ ಮಾಡಿ ನೋಡೋದಾದರೆ, ಬಿಜೆಪಿ ಹೈಕಮಾಂಡ್ ಅವರು ಅಳೆದು ತೂಗಿ ಸಂಪುಟದಲ್ಲಿ ಕರ್ನಾಟಕಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಸ್ನೇಹಿತರೆ, ಕರ್ನಾಟಕದಿಂದ ಪ್ರಮಾಣ ವಚನ ಸ್ವೀಕರಿಸಿರುವ ಬಿಜೆಪಿಯ ನಾಯಕರ ಲೀಸ್ಟ್ ನ ನೋಡಿದ್ರೆ ನಿಮಗೆ ಅನ್ಸುತ್ತೆ, ಹೌದಲ್ಲ, ಯಡಿಯೂರಪ್ಪನ ಬಣದ ಯಾವುದೇ ಸಂಸದರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅಂತ. ಆದ್ರೆ ಇದು ಶುದ್ಧ ಸುಳ್ಳು. ಕಾಂಗ್ರೆಸ್ನವ್ರು ಏನ್ ಪ್ರೊಜೆಕ್ಟ್ ಮಾಡ್ತಾ ಇದಾರಪ್ಪ ಅಂದ್ರೆ, ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಸ್ಥಾನ ಕಲ್ಪಿಸಲಾಗಿದೆ. ಆದ್ರೆ ಪ್ರಹ್ಲಾದ್ ಜೋಶಿ ಅವರು ಯಡಿಯೂರಪ್ಪ ಬಣದಲ್ಲಿ ಗುರುತಿಸಿಕೊಂಡಿಲ್ಲ, ಅವರು ಸ್ವತಂತ್ರರು. ಮೇಲಾಗಿ ಈಗ ಸೋಮಣ್ಣರಿಗೆ ರಾಜ್ಯ ದರ್ಜೆಯ ಖಾತೆ ಕೊಟ್ಟಿದ್ರು ಸಹ 2 ಖಾತೆಗಳನ್ನು ನೀಡಲಾಗಿದೆ. ಸಹಜವಾಗಿ ಇದು ಕಾಂಗ್ರೆಸ್ನವರು ಪಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ಸೋಮಣ್ಣ ಅವರು ಯಡಿಯೂರಪ್ಪನವರ ಬಣದಲ್ಲಿ ಬರೋದಿಲ್ವಲ್ಲ. ಚುನಾವಣೆಗೂ ಮುಂಚೆ ಸೋಮಣ್ಣ ಅವರು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ರು ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಮೇಲೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಸಹ ಸೋಮಣ್ಣ ಅವರು ಕಣ್ಣಿಟ್ಟಿದ್ರು, ಆದ್ರೆ ಅದು ಸಿಗಲಿಲ್ಲ. ಸಹಜವಾಗಿ ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಳ್ತಾರೆ ಸೋಮಣ್ಣ ಅವರು. ಅವರಿಗೆ 2 ಖಾತೆಯನ್ನು ಕೊಟ್ಟು ಸಚಿವರನ್ನಾಗಿ ಮಾಡಲಾಗಿದೆ, ರಾಘವೇಂದ್ರರನ್ನು ಕಡೆಗಣಿಸಲಾಗಿದೆ ಅನ್ನೋದು ಕಾಂಗ್ರೆಸ್ಸಿಗರು ಈಗ ಮಾಡ್ತಾ ಇರ್ತಕ್ಕಂತ ಆರೋಪ. ಇನ್ನು ಇದ್ದಿದ್ರಲ್ಲಿ ಶೋಭಾ ಕರಂದ್ಲಾಜೆ ಅವರು ಯಡಿಯೂರಪ್ಪ ಅವರ ಬಣದ ಜೊತೆಗೆ ಗುರುತಿಸಿಕೊಳ್ತಾರೆ. ಆದರೆ ಶೋಭಾ ಕರಂದ್ಲಾಜೆ ಅವರು ಈ ಹಿಂದೆ ಆಲ್ರೆಡಿ ಸಂಪುಟದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ, ಈ ಹಿಂದೆ ಮಿನಿಸ್ಟರ್ ಆಗಿದ್ದಾರೆ. ಅವರ ಕಾರ್ಯಕ್ಷಮತೆಯ ಮೇಲೆ ಮತ್ತೊಮ್ಮೆ ಅವರಿಗೆ ಮಂತ್ರಿ ಸ್ಥಾನ ಕೊಡಲಾಗಿದೆ. ಮೇಲಾಗಿ ಮಹಿಳಾ ಕೋಟಾ ಇರೋದ್ರಿಂದ, ಯಾರನ್ನಾದ್ರೂ ಮಹಿಳಾ ಕೋಟಾದಿಂದ ಆರಿಸಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಅವರನ್ನು ಆರಿಸಿದ್ದಾರೆ. ಇದರಲ್ಲಿ ಯಡಿಯೂರಪ್ಪನವರ ಪಾತ್ರ ಏನು ಇಲ್ಲ ಅನ್ನೋದು ಕಾಂಗ್ರೆಸ್ಸಿಗರು ಮಾಡೋ ವಾದ. ಸ್ನೇಹಿತರೆ, ಸಂಪುಟದಲ್ಲಿ ರಾಘವೇಂದ್ರರಿಗೆ ಸ್ಥಾನ ಸಿಗಬೇಕು ಅಂತ ಯಡಿಯೂರಪ್ಪನವರು ಸಹ ಪಟ್ಟು ಹಿಡಿದು ಕೂತಿದ್ರು, ಅದು ನಿಜ. ಆದ್ರೆ ಹೈಕಮಾಂಡ್ ಅವರು ಯಡಿಯೂರಪ್ಪನವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಡಿಯೂರಪ್ಪನವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ನೀವು ಬಿಜೆಪಿಯನ್ನು ರಾಜ್ಯದಲ್ಲಿ ಕಟ್ಟುವ ಪ್ರಯತ್ನ ಮಾಡಿ, ಮುಂದೆ ನಿಮ್ಮ ಮಗನಿಗೆ ಒಳ್ಳೆಯ ಭವಿಷ್ಯ ಇದೆ, ಇನ್ನು ಅವರಿಗೆ ವಯಸ್ಸಿದೆ, ಯುವಕರಿದ್ದಾರೆ, ಇನ್ನು 8-9 ಸ್ಥಾನ ಖಾಲಿ ಇದೆ ಕೇಂದ್ರ ಸಚಿವ ಸಂಪುಟದಲ್ಲಿ, ಖಂಡಿತ ಮುಂದೊಮ್ಮೆ ಅವರಿಗೆ ಒಳ್ಳೆಯ ಅವಕಾಶಗಳು ಬರುತ್ತೆ, ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮೇಲಾಗಿ ನಿಮ್ಮ ಮಗ ವಿಜಯೇಂದ್ರ ಸಹ ಬಿಜೆಪಿಯಲ್ಲಿ ರಾಜ್ಯ ಘಟಕದಲ್ಲಿ ಅಧ್ಯಕ್ಷರಾಗಿದ್ದಾರೆ, ನೀವು ಸಹ ಕೇಂದ್ರ ಸಂಸದೀಯ ಮಂಡಳಿಯಲ್ಲಿ ಸದಸ್ಯರಾಗಿದ್ದೀರಾ, 2 ಪ್ರಭಾವಿ ಹುದ್ದೆಗಳಾಗಿದ್ದಾವೆ. ನಿಮ್ಮ ಮಗ ಬಿ.ವೈ. ರಾಘವೇಂದ್ರ ಅವರು MP ಆಗಿದ್ದಾರೆ. ಈಗ ಮತ್ತೆ ಅವರನ್ನು ಮಂತ್ರಿ ಮಾಡಿದರೆ ಅನವಶ್ಯಕವಾಗಿ ಟೀಕೆಗಳಿಗೆ ನಾವೇ ದಾರಿ ಮಾಡಿಕೊಟ್ಟಂತಾಗತ್ತೆ. ಅವಸರ ಪಡೋದು ಬೇಡ. ಮುಂಬರ್ಲಿರ್ತಕ್ಕಂತ ಚುನಾವಣೆಗಳ ಮೇಲೆ ಗಮನ ಹರಿಸಿ ರಾಜ್ಯದಲ್ಲಿ ಪಕ್ಷ ಕಟ್ಟುವ ಪ್ರಯತ್ನ ಮಾಡಿ. ಮುಂದೆ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಬಿ.ವೈ. ರಾಘವೇಂದ್ರ ಅವರ ಹೆಸರನ್ನು ಸಹ ಕನ್ಸಿಡರ್ ಮಾಡಲಾಗುತ್ತೆ ಅನ್ನುವ ಅಭಯವನ್ನು ಬಿಜೆಪಿ ಹೈಕಮಾಂಡ್ ಅವರು ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡೇ ಬಿಜೆಪಿ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ. ಸ್ನೇಹಿತರೆ, ರಾಜಕೀಯದಲ್ಲಿ ಹಾಗಾದ್ರೆ ಕಾಂಗ್ರೆಸ್ನವರು ಮಾಡ್ತಾ ಇರ್ತಕ್ಕಂಥ ಆರೋಪದಲ್ಲಿ ಉರುಳಿಲ್ವಾ ಅಂತ ಕೇಳಬಹುದು. ಸ್ನೇಹಿತರೆ, ವಿರೋಧಿಗಳಿಗೆ ವಿರೋಧ ಮಾಡೋದು
ಅವರ ವೀಕ್ನೆಸ್ ನ ಎತ್ತಿ ತೋರಿಸೋದೇ ಅವರ ಬಂಡವಾಳ ಆಗಿರುತ್ತೆ. ಈಗ ಕಾಂಗ್ರೆಸ್ನವರು ಸಹ ಅದನ್ನೇ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಬಿಜೆಪಿ ಈಗಿರುವ ಪರಿಸ್ಥಿತಿನಲ್ಲಿ ಬಹುಮತ ಇಲ್ಲ. ಯಡಿಯೂರಪ್ಪನವರೇನಾದ್ರೂ ಪಟ್ಟು ಹಿಡಿದು ನನ್ನ ಮಗನಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಕೂತಿದ್ದೇ ಆಗಿದ್ರೆ ಖಂಡಿತ ಕೊಡಿಸ್ತಾ ಇದ್ರು. ಅದು ಈಗಿನ ಸಂದರ್ಭದಲ್ಲಿ ಸಾಧ್ಯ ಇತ್ತು ಸಹ. ಆದ್ರೆ ಯಡಿಯೂರಪ್ಪನವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೈಕಮಾಂಡ್ ಅವರು ಈ ಎಲ್ಲ ನಿರ್ಧಾರಕ್ಕೆ ಬಂದಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.